ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ರವೆನ ಬಳಸ್ಕೊಂಡು ಇನ್ಸ್ಟಂಟಾಗಿ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಇವಾಗ ತೋರಿಸಿರುವಂತಹ ಲೋಟದಲ್ಲಿ 2 ಲೋಟೆಯಷ್ಟು ಬಾಂಬೆ ರವೆನೇ ತೊಗೊಂಡಿದ್ದೀನಿ. ಅದರಿಂದ ಮಾಡೋದ್ರಿಂದ ತುಂಬ ಹಪ್ಪಳ ಚೆನ್ನಾಗಿ ಬರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. 2 ಲೋಟ ಹಪ್ಪಳಕ್ಕೆ ನಾನಿಲ್ಲಿ 9 ಲೋಟ ನೀರನ್ನು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಬೇಕಂದರೆ ಬಿಸಿ ನೀರು ಕಾಯಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನೀರನ್ನು ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ನೀರು ಗುಳ್ಳೆ ಬರೋವರೆಗೂ ಕಾಯಿಸ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷದಲ್ಲಿ ಹಪ್ಪಳ ಮಾಡೋ ಹಿಟ್ಟು ರೆಡಿಯಾಗುತ್ತೆ. ನೋಡಿ, ನೀರು ಗುಳ್ಳೆ ಬರ್ತಾ ಇದೆ. ಈ ಟೈಮಲ್ಲಿ ನಾನು 2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತಾ ಇರೋ ಮೆಜರ್ಮೆಂಟಲ್ಲೇ ಮಾಡಿ, ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಹಾಕ್ಕೊಳ್ಬೇಡಿ. ಹಪ್ಪಳಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇದ್ರೇ ತಿನ್ಲಿಕ್ಕೆ ಚೆಂದ. ಹಾಗೆಯೇ 2 ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಆನಂತರ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ರೆಡ್ ಚಿಲ್ಲಿ ಫ್ಲೆಕ್ಸು ಅಥವಾ ಗ್ರೀನ್ ಚಿಲ್ಲಿ ಫ್ಲೆಕ್ಸನ್ನು ಕೂಡ ಸೇರಿಸ್ಕೊಳ್ಬೋದು. ಖಾರ ಇಷ್ಟಪಡೋದಾದರೆ ಖಾರದ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ನೀರು ಚೆನ್ನಾಗಿ ಬಿಸಿಯಾಗಿತ್ತಲ್ವ, ಅದಕ್ಕೆ ನಾವು ತಗೊಂಡಿರುವಂತಹ ರವೆನ ಒಂದು ಕೈಯಲ್ಲಿ ರವೆ, ಒಂದು ಕೈಯಿಂದ ಸ್ಪೂನಲ್ಲಿ ಅದನ್ನು ಕಲಿಸ್ತಾ ರವೆನ ಹಾಕಬೇಕಾಗತ್ತೆ. ಒಟ್ಟಿಗೆ ರವೆನ ಹಾಕಿದ್ರೆ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರನೇ ನೀವು ರವೆನ ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಯಾವುದೇ ರೀತಿಯಾದಂತಹ ಗಂಟು ಆಗಲ್ಲ. ಒಂದು ಕೈಯಲ್ಲಿ ರವೆ, ಒಂದು ಕೈಯಿಂದ ಸ್ಪೂನಿಂದ ನೀವು ಕಲಿಸ್ಕೊಳ್ಳಿ. ನೋಡಿ, ಇವಾಗ ನಾನು ರವೆನ ಹಾಕ್ಕೊಂಡಿದ್ದೀನಿ. ಇದೇ ಥರನೇ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಹಿಟ್ಟು ಕುದಿಸೋದ್ರಿಂದ ಹಪ್ಪಳ ನಾವು ಮಾಡಿ ಫ್ರೈ ಮಾಡಬೇಕಾದ್ರೆ ಕಟ್ಟಾಗಲ್ಲ. ನೋಡಿ, ಸುತ್ತಲೂ ಈ ಥರ ಪಟ ಅಂತ ಸೌಂಡ್ ಬರೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಇದು ಜಾಸ್ತಿ ಆಗಿತ್ತು ಪಾತ್ರೆಯಲ್ಲಿ, ನಾನು ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಪ್ಪಳದ ಹಿಟ್ಟು ರೆಡಿ ಆಗಬೇಕು. ನೀವು ಬೇಯಿಸ್ಬೇಕಾದ್ರೇ ಗೊತ್ತಾಗುತ್ತೆ. ಈ ಥರ ಗಂಜಿ ಥರ ರೆಡಿ ಮಾಡ್ಕೊಳ್ಳಿ. ಇವಾಗ ಪರ್ಫೆಕ್ಟಾಗಿ ಹಪ್ಪಳ ರೆಡಿ ಮಾಡ್ಕೊಳ್ಳೋಕ್ಕೆ ಹಿಟ್ಟು ರೆಡಿಯಾಗಿದೆ. ಎರಡನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇದು ಕೂಡ ಸುತ್ತಲೂ ಈ ಥರ ಬಬಲ್ ಬರಬೇಕು, ಪಟ ಅಂತ ಸೌಂಡ್ ಬರಬೇಕು. ಆವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದನ್ನು ಮುಚ್ಚಿಬಿಟ್ಟು ನಾವು ಹಪ್ಪಳ ಹಾಕಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಇದನ್ನು ಮೇಲೆ ತಗೊಂಡು ಬಂದು ಒಂದು ಪ್ಲಾಸ್ಟಿಕ್ ಕವರ್ನ ಹಾಸ್ಕೊಂಡು ಅದರ ಮೇಲೆ ಇಷ್ಟು ಚಿಕ್ಕದಾಗಿ ಹಪ್ಪಳನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ದೊಡ್ಡದಾಗೋ ಹಾಕ್ಕೊಳ್ಳಿ, ಇಲ್ಲ ಚಿಕ್ಕದಾಗಾದರೂ ಹಾಕ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಹಾಕ್ಕೊಳ್ಳಿ. ಇದೇ ಥರ ನಾನು ಎಲ್ಲ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀವು ಹಾಕಿಬಿಟ್ಟು ಸ್ಪೂನಿಂದ ಸ್ವಲ್ಪ ಅಗಲ ಮಾಡಿದ್ರೆ ಸಾಕು. ಇದನ್ನು ನಾವು ಕಂಪ್ಲೀಟಾಗಿ ಹಿಟ್ಟು ಪೂರ್ತಿ ಖಾಲಿ ಆದಮೇಲೆ ಎಷ್ಟು ಹಪ್ಪಳ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಹತ್ತತ್ರ 200 ಹಪ್ಪಳ ಅಂತೂ ರೆಡಿಯಾಗಿದೆ ಇದರಲ್ಲಿ. ಇದನ್ನು ಮಧ್ಯಕ್ಕೆ ಒಂದು ಸರಿ ಬಂದು ಉಲ್ಟಾ ಮಾಡಬೇಕು ಸಾಯಂಕಾಲ ಟೈಮಲ್ಲಿ. ಆ ಥರ ನಾವು 2 ದಿನ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀವಿ. ಇದು ತುಂಬ ಗರಿ ಆಗಬೇಕು. ಇಲ್ಲ ಅಂದರೆ ನಾವು ಎಣ್ಣೆಯಲ್ಲಿ ಹಾಕಿರ್ತೀವಲ್ಲ, ಆ ಟೈಮಲ್ಲಿ ಸಿಡಿಯುತ್ತೆ ಚಟ ಅಂತ. ಆ ಕಾರಣಕ್ಕೆ ಪೂರ್ತಿಯಾಗಿ ಗರಿ ಆಗೋವರೆಗೂ ಚೆನ್ನಾಗಿ ಒಂದು 2 ದಿನ ಅಂತೂ, ತುಂಬ ಬಿಸಿಲಿದ್ದರೆ 2 ದಿನ ಹಾಕಿ, ಬಿಸಿಲು ಸ್ವಲ್ಪ ಕಡಿಮೆ ಇದ್ದರೆ 3 ದಿನ ಒಣಗಿಸ್ಕೊಳ್ಳಿ. ನಾನು 2 ದಿನ ಇದನ್ನು ಕಂಪ್ಲೀಟಾಗಿ ಒಣಗಿಸ್ಕೊಂಡಿದ್ದೀನಿ. ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಹೇಗಿದೆ ನೋಡ್ತೀರಾ. ನೋಡಿ, ಇವಾಗ ಎಣ್ಣೆ ಅಂತೂ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾವು ಇವಾಗ ಚೆನ್ನಾಗಿ ಒಣಗಿಸಿರುವಂತಹ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಬೇಗನೆ ಹೂವಿನ ಥರ ಅರಳುತ್ತೆ. ಹಾಗೆ ಸ್ವಲ್ಪನೂ ಕೂಡ ಇದು ಎಣ್ಣೆ ಅಂಶನ ಹೀರ್ಕೊಳ್ಳಲ್ಲ, ಸ್ವಲ್ಪನೂ ಹಿಡ್ಕೊಳ್ಳಲ್ಲ. ಹಾಗೆ ತುಂಬ ಕಡಿಮೆ ಎಣ್ಣೆಯಲ್ಲೇ ಕೂಡ ನಾವು ಇದನ್ನು ಫ್ರೈ ಮಾಡ್ಕೋಬಹುದು. ಎಣ್ಣೆ ಜಾಸ್ತಿ ಹಾಕಬೇಕು ಅನ್ನುವಂತಹ ಅವಶ್ಯಕತೆ ಏನಿಲ್ಲ. ಅದೇ ಥರ ನಾನು ಮತ್ತೊಂದು ಹಪ್ಪಳನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಹಪ್ಪಳ ತಿಂತಾ ಇದ್ರಂತೂ ಹಾಗೆ ಬಾಯಲ್ಲಿ ಕರಗೋಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಹಪ್ಪಳ ಖಾರ ಅದೇನನ್ನು ನಾನು ಸೇರಿಸಿಲ್ಲ. ನೋಡಿ, ಇವಾಗ ನಾನು ಎಲ್ಲ ಹಪ್ಪಳವನ್ನು ಕರೆದುಕೊಂಡಿದ್ದೀನಿ. ಸ್ವಲ್ಪನೂ ಇದು ಆಯಿಲ್ ಅನ್ನೋವಂತಹದ್ದು ಹಿಡ್ಕೊಂಡಿಲ್ಲ. ತುಂಬ ಟೇಸ್ಟಾಗಿ ರೆಡಿಯಾಗಿದೆ. ಇದು ರವೆಯಿಂದ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಎಲ್ಲರೂ ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ. ಹಾಗೆ ಇನ್ನು ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.